ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ವಧು ವರನಿಗೆ ಥಳಿಸಲಾಗಿದೆ. ಮದುವೆಗೂ ಮುನ್ನ ಇಬ್ಬರನ್ನು ಥಳಿಸಿ ಸಂಘ ಸಂಸ್ಥೆಗಳ ಮುಖಂಡರು ಈ ರೀತಿಯಾಗಿ ಒಂದು ಥಳಿಸುವ ಕೆಲಸ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರೀತಿಸಿದ್ಲು ಯುವತಿ, ಗರ್ಭಿಣಿ ಆದ್ಮೇಲೆ ಈ ಯುವಕ ಮದುವೆಗೆ ನಿರಾಕರಿಸಿದ. ಅವರಿಬ್ರು ಕೂಡ ಲವ್ ಮಾಡ್ತಾ ಇದ್ರು. ಆದ್ರೆ ಆ ನಂತರ ಮದುವೆಗೆ ಈತ ನಿರಾಕರಿಸ್ತಾ ಇದ್ದಾನಂತೆ. ವರ ಚೇತನ್, ವಧು ಇಬ್ಬರಿಗೂ ಥಳಿಸಿ ಬಳಿಕ ಮದುವೆ ಮಾಡಿದ್ದಾರೆ ಮುಖಂಡರು. ಶಿಡ್ಲಘಟ್ಟದ ಪ್ರವಾಸಿ ಮಂದಿರದಲ್ಲಿ ಸಿನಿಮೀಯ ರೀತಿಯಲ್ಲಿ ಮದುವೆ ಆಗಿದೆ. ಈಗ ಇವರು ಬಲವಂತವಾಗಿ ಮದುವೆ ಮಾಡಿಸಿದ್ದಾರೆ. ಅದು ಸರಿಯಾಗಿ ಹೋದ್ರೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ಅದು ಇನ್ನೊಂದು ರೀತಿಯಾದಂತಹ ಘಟನೆಗೂ ಕೂಡ ಕಾರಣ ಆಗಬಹುದು. ಆದ್ರೆ ಈಗ ವಧು ವರನಿಗೆ ಥಳಿಸಿ ಅಲ್ಲಿ ಮದುವೆಯನ್ನಂತೂ ಮಾಡಿದ್ದಾರೆ. ಪ್ರಮುಖವಾಗಿ ನೀವು ನೋಡ್ತಾ ಇದ್ರಲ್ಲ, ಅಲ್ಲಿ ವಧುವೆ ಅಲ್ಲಿ ವರನಿಗೆ ಥಳಿಸಿರುವಂತಹ ಘಟನೆ ಕೂಡ ನಡೀತಾ ಇದೆ. ಅದರ ಜೊತೆಗೆ ಅಲ್ಲಿ ಇಬ್ಬರನ್ನ ಥಳಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇಲ್ಲಿ ಇನ್ನು ಮದುವೆ ಕೂಡ ಆಗಿದೆ. ನೀವು ನೋಡ್ತಾ ಇದ್ರಲ್ಲ, ಆ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಘಟನೆಗಳಿಂದ ಒಂದಷ್ಟು ರೀತಿಯಾದಂತಹ ಅನಾಹುತಗಳು ಆಗ್ಬೋದು ಅಥವಾ ಒಳ್ಳೇದು ಕೂಡ ಆಗುವಂತಹ ಚಾನ್ಸಸ್ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನುಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮನುಕುಮಾರ್, ಈಗ ಇಬ್ಬರನ್ನು ಥಳಿಸಿದ್ ಯಾಕೆ? ಇಬ್ರು ಒಪ್ಕೊಳ್ತಾ ಇರ್ಲಿಲ್ವ ಅಂತ ಹೇಳಿ ಅಂತ ಒಂದು. ಇನ್ನೊಂದು, ಈಗ ಈ ರೀತಿಯಾಗಿ ಬಲವಂತವಾಗಿ ಮದುವೆ ಮಾಡಿದ್ರೆ ಅವ್ರು ಚೆನ್ನಾಗಿ ಇರ್ತಾರಾ? ಆತ ಒಪ್ಕೊಂಡಿದಾನ ಹೇಗೆ? ಎಸ್ ನವಿತಾ ಜೈನ್, ಏನು ಈಗಾಗಲೇ ಏನು ಶಿಡ್ಲಘಟ್ಟದಲ್ಲಿ ನಡೆದಿರುವಂತ ಘಟನೆ, ಪ್ರಿಯಕರನಿಂದ ಪ್ರಿಯತಮಗೆ ಮೋಸ ಮಾಡಿದಂತ ಘಟನೆ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಆಕೆ ಕೂಡ ಈಗಾಗಲೇ 6 ತಿಂಗಳ ಗರ್ಭಿಣಿಯೂ ಸಹ ಆಗಿರ್ತಾಳೆ. ಈತ ಏನೋ ಚೇತನ್ ಅಂದ ಯುವಕ ಆಕೆಯನ್ನ ಗರ್ಭಿಣಿಯನ್ನು ಸಹ ಮಾಡಿರ್ತಾನೆ. ಅದೇ ಪದೇ ಪದೇ ಏನೋ ಗರ್ಭಪಾತವನ್ನ ಮಾಡುವಂತೆ ಏನೋ ಆಕೆಯ ಮೇಲೆ ಒತ್ತಡವನ್ನು ಕೂಡ ಹಾಕ್ತಾ ಇರ್ತಾನೆ. ಈ ನಿಟ್ಟಿನಲ್ಲಿ ಇವತ್ತು ಏನು ರಾಜಿ ಸಂಧಾನಕ್ಕಾಗಿ ಶಿಡ್ಲಘಟ್ಟ ಕೂಡ ಬಂದಿರ್ತಾರೆ. ಇನ್ನು ಪ್ರವಾಸಿ ಮಂದಿರದಲ್ಲಿ ಈ ಘಟನೆ ನಡೆದಿರುವಂತದ್ದು. ಇನ್ನು ಮಾತಿಗೆ ಮಾತು ಬೆಳೆದು ಅಲ್ಲಿ ಇದ್ದಂತ ಸ್ಥಳೀಯರು ಮತ್ತೆ ವಧುವಿನ ಕಡೆಯವರು ಮತ್ತು ವರನ ಕಡೆಯವರು ಇಬ್ಬರು ಸಹ ಬಂದಿರ್ತಾರೆ. ಮತ್ತೆ ಒಂದಷ್ಟು ಸಂಘಟನೆಗಳು ಸಹ ಅಲ್ಲಿ ಬಂದಿರುವಂತ ಹಿನ್ನೆಲೆಯಲ್ಲಿ ರಾಜಿ ಸಂಧಾನಕ್ಕೂ ಸಹ ಮುಂದಾಗ್ತಾರೆ. ಆದ್ರೆ ಏನೋ ಆತ ಯುವಕ ಮದುವೆ ಆಗಲು ನಿರಾಕರಿಸಿರ್ತಾನೆ. ನಾನು ಮದುವೆ ಆಗಲ್ಲ ಅಂತ ಪಟ್ಟು ಹಿಡಿದಿರುವಂತ ಹಿನ್ನೆಲೆಯಲ್ಲಿ ವಧುವು ಕೂಡ ಏನು ಹೋಗಿ ಏಕಾಏಕಿ ಆತನ ಮೇಲೆ ಹಲ್ಲೆಯನ್ನು ಸಹ ಮಾಡಿರ್ತಾಳೆ. ಯುವತಿಗೂ ಸಹ ಬುದ್ಧಿವಾದ ಹೇಳ್ತಿ, ಇಂಥ ಹುಡುಗನನ್ನ ನೀನು ಪ್ರೀತಿ ಮಾಡಬೇಕಾದ್ರೆ ನಿನ್ಗೇನು ಮೊದಲು ಜ್ಞಾನ ಇರ್ಲಿವನ್ನೋ ಅಂತ ಒಂದು ನಿಟ್ಟಿನಲ್ಲಿ ಸಂಘಟನೆಯವರು ಕೂಡ ಆಕೆಗೂ ಕೂಡ ಏನೋ ಒಂದಷ್ಟು ಬೈಗುಳವನ್ನು ಬೈದಿರ್ತಾರೆ. ಒಟ್ಟಾರೆ ಏನೋ ಫೈನಲಿ ಅವರು ಇಬ್ಬರನ್ನು ಸಹ ಮನವೊಲಿಸಿ ಇಬ್ಬರನ್ನು ಸಹ ಮದುವೆ ಮಾಡಿ ಅಲ್ಲೇ ಏನು ಸಂಘಟನೆ ಮತ್ತೆ ಪೋಷಕರ ನೇತೃತ್ವದಲ್ಲಿ ಏನು ಮದುವೆ ಕೂಡ ನಡೆದಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಮನುಕುಮಾರ್ ಡೀಟೇಲ್ಸ್ಗೆ. ಒರಿಜಿನಲ್ ಇಲ್ಲ ಅಂತ ಕೇಳ್ತಾರೆ.